ಬ್ಯಾಂಗ್ಳೂರ್ ಸಂಡೇ ಬಜಾರ್ ಸೀರೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತಿನ ಯೂನಿಕ್ ಚಾಲೆಂಜ್ ಏನಂದರೆ ಡೆಡ್ ಆರ್ ಅಲೈವ್ ಚಾಲೆಂಜ್. ಸೊ ಈ ಡೆಡ್ ಆರ್ ಅಲೈವ್ ಚಾಲೆಂಜಲ್ಲಿ 3 ಸತ್ತೋಗಿರೋ ಪ್ರಾಡಕ್ಟ್ನ ನಾವು ಸಂಡೇ ಬಜಾರಲ್ಲಿ ಹುಡುಕ್ತೀವಿ, ಪ್ಲಸ್ ತೊಗೊತೀವಿ ಕೂಡ. ಸೊ ಆ 3 ಪ್ರಾಡಕ್ಟು ವಿಂಟೇಜ್ ಆಗಿರ್ಬೋದು, ಸ್ಕ್ರಾಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಓಲ್ಡೆಸ್ಟ್ ಪ್ರಾಡಕ್ಟು ನೋಡೋಕ್ಕೆ ಸತ್ತೋಗಿರೋ ಥರ ಇರುತ್ತೆ. ಸೊ ಆ ಒಂದು 3 ಗ್ಯಾಜೆಟ್ಸು ಬದುಕಿದೆಯಾ ಸತ್ತೋಗಿದೆಯಾ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿಡಿಯೋ ಎಂಡಲ್ಲೇ ನಾನು ಇಂಟ್ರೆಸ್ಟಿಂಗ್ ಆಗಿರೋ ಗ್ಯಾಜೆಟ್ಸ್ನ ತೋರಿಸಿರ್ತೀನಿ ಮತ್ತು ಈ ಚಾಲೆಂಜ್ದು ರಿಸಲ್ಟು ತೋರಿಸಿರ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಇವಾಗ ಸಂಡೇ ಬಜಾರ್ ಒಳಗೆ ಹೋಗೋಣ. ಸೊ ಫಸ್ಟು ನಮ್ಮ ಕಣ್ಣಿಗೆ ಕಾಣಿಸಿದ್ದು ಈ ಒಂದು ಲ್ಯಾಂಪು. ಇದು ಮೋಸ್ಟ್ಲಿ ಗಾರ್ಡನ್ಸಲ್ಲಿ ಯೂಸ್ ಮಾಡೋ ಲ್ಯಾಂಪ್ ಅನ್ಸುತ್ತೆ. ಪ್ರೈಸ್ 350 ರೂಪಾಯಿ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ವಿಸ್ಟಾ 5 ಅನ್ನೋ ಈ ಬ್ರ್ಯಾಂಡ್ದು ಒಂದು ಆಕ್ಷನ್ ಕ್ಯಾಮ್ರಾ ಇತ್ತು. ಇದೊಂದು ರೀತಿ ಡೀಸೆಂಟ್ ಆಗಿರೋ ಬ್ರ್ಯಾಂಡೇ ಆ್ಯಂಡ್ ಈ ಕ್ಯಾಮ್ರಾ ವರ್ಕಿಂಗ್ ಅಲ್ಲಿ ಇತ್ತು. ಇದ್ರದ್ದು ಪ್ರೈಸು 2500 ರೂಪಾಯಿ ಅಂತ ಹೇಳ್ತಾ ಇದ್ರು. ಹಾಗೆ ನಮ್ಮ ಕಣ್ಣಿಗೆ ಆಪಲ್ ಟಿವಿದು ರಿಮೋಟ್ ಸಿಕ್ತು. ಇದು ಮೋಸ್ಟ್ಲಿ ಫಸ್ಟ್ ಜನರೇಷನ್ ಆಪಲ್ ಟಿವಿ ರಿಮೋಟ್ ಅನ್ಸುತ್ತೆ. ಪ್ರೈಸ್ ಕೂಡ ಆಪಲ್ ತಕ್ಕಂತೆ 1000 ರೂಪಾಯಿ ಅಂತ ಹೇಳ್ತಾ ಇದ್ರು. ಈ ಒಂದು ಡಿವೈಸು ಏನಂತ ನಮ್ಗೆ ಅರ್ಥ ಆಗಿಲ್ಲ, ಬಟ್ ಜೊತೆಲಿರೋರು ಇದು ಗೂಗಲ್ ಕಂಪನಿದು ಆಂಡ್ರಾಯ್ಡ್ ಬಾಕ್ಸ್ ಅಂತ ಹೇಳಿದ್ರು. ಪ್ರೈಸ್ ಇದ್ರದ್ದು 800 ರೂಪಾಯಿ ಅಂತ ಹೇಳ್ತಾ ಇದ್ರು. ಅದೇ ಅಂಗಡಿಯಲ್ಲಿ ರಿಪೀಟರ್ ಒಂದು ನೋಡಿದೆ. ಇದು ರೀಸೆಂಟ್ಲಿ ಲಾಂಚ್ ಆಗಿರೋದು ಅನ್ಸುತ್ತೆ. ಇದರಲ್ಲಿ ಈಥರ್ನೆಟ್ 6 ಕನೆಕ್ಟ್ ಮಾಡ್ಕೋಬಹುದು. ಇದ್ರದ್ದು ಪ್ರೈಸ್ 600 ರೂಪಾಯಿ ಅಂತ ಹೇಳ್ತಾ ಇದ್ರು. ಸಡನ್ ಆಗಿ ವಿಚಿತ್ರವಾಗಿರೋ ಡಿವೈಸ್ ಎಂಟ್ರಿ ಕೊಡ್ತು. ಸ್ಟಾರ್ಟಿಂಗ್ ಅಲ್ಲಿ ಇದು ಏನಂತ ನಮ್ಗೆ ಗೊತ್ತಾಗಿಲ್ಲ. ಗೂಗಲ್ ಮಾಡಿದಾಗ ಇದೊಂದು ರೂಟ್ ಮ್ಯಾಪ್ ಡಿವೈಸ್ ಅಂತ ಗೊತ್ತಾಯ್ತು. ಬಟ್ ಇದು ಬರೀ US ಅಲ್ಲಿ ವರ್ಕ್ ಆಗೋದು, ಇಲ್ಲಿ ವರ್ಕ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪ್ರೈಸ್ ಕೂಡ ಕೇಳಿಲ್ಲ, ಅಲ್ಲೇ ಇಟ್ಬಿಟ್ಟೆ. ಹಾಗೆ ಇನ್ನೊಂದು ಅಂಗಡಿಯಲ್ಲಿ ಮೆಕ್ಯಾನಿಕಲ್ ಕೀಬೋರ್ಡ್ ಒಂದಿತ್ತು ಡೆಲ್ದು. ಇದು ಬ್ರೌನ್ ಸ್ವಿಚ್ ಬ್ಲೂ ಸ್ವಿಚ್ ಗೊತ್ತಿಲ್ಲ. ಇದ್ರದ್ದು ಕಾಸ್ಟ್ ಬರೀ 200 ರೂಪಾಯಿ. ನಾನು ಕೇಳಿ ಶಾಕ್ ಆಗೋದೆ. ನೆಟ್ಗೇರ್ದು ಒಂದು ರೇಂಜ್ ಎಕ್ಸ್ಟೆಂಡರ್ ನೋಡ್ತಾ ಇದ್ದೆ. ಇವೆಲ್ಲ ಸ್ವಲ್ಪ ಹಳೆ ಮಾಡೆಲ್ಸು. ಪ್ರೈಸು 300 ರೂಪಾಯಿ ಏನೋ ಇತ್ತು. ಈ ಒಂದು ರೇಂಜ್ ಎಕ್ಸ್ಟೆಂಡರ್ ಸ್ವಲ್ಪ ನೋಡಕ್ಕೆ ಡಿಫ್ರೆಂಟ್ ಆಗಿತ್ತು. ಇದು ರೀಸೆಂಟ್ ಜನರೇಷನ್ ಇಲ್ಲ ಓಲ್ಡ್ ಜನರೇಷನ್ ಗೊತ್ತಿಲ್ಲ. ಪಕ್ಕದ ಅಂಗಡಿಯಲ್ಲಿ ಈ ಪ್ರೊಜೆಕ್ಟರ್ ಒಂದು ನೋಡಿದ್ದೆ. ಈ ಒಂದು ಪ್ರೊಜೆಕ್ಟರ್ ನೋಡಕ್ ಚೆನ್ನಾಗಿತ್ತು, ಬಟ್ ಹಿಂದ್ಗಡೆ ಲೆನ್ಸ್ ಇರ್ಲಿಲ್ಲ. ಅಲ್ಲೇ ಗನ್ ತರ ಒಂದು ನೋಡಿದೆ. ಇದು ಫಸ್ಟ್ ನಾನು ಟ್ಯಾಟೂ ಮೆಷಿನ್ ಅನ್ಕೊಂಡೆ, ಬಟ್ ಇದು ಕೂಡ ಒಂಥರ ಡ್ರಿಲ್ಲಿಂಗ್ ಮೆಷಿನ್ ಅನ್ಸುತ್ತೆ. ಇವ್ರ ಅಂಗಡಿಯಲ್ಲಿ ಬೈನಾಕ್ಯುಲರ್ ಒಂದು ನೋಡಿದೆ. ಇದು ಒಂದು ರೀತಿ ಆಂಟಿಕ್ ಆಗಿರೋ ಐಟಮು. ಪ್ರೈಸ್ ಇದಕ್ಕೆ 1000 ರೂಪಾಯಿ ಅಂತ ಹೇಳ್ತಾ ಇದ್ರು. ಅಲ್ಲೇ ಒಂದು ಪ್ರೊಜೆಕ್ಟರ್ದು ಸ್ಪೇರ್ ಪಾರ್ಟ್ ನೋಡ್ತಾ ಇದೆ. ಇದು ಸ್ವಲ್ಪ ದೊಡ್ಡ ಪ್ರೊಜೆಕ್ಟರ್ದು ಸ್ಪೇರ್ ಪಾರ್ಟ್ಸ್ ಅನ್ಸುತ್ತೆ. ಇದರಲ್ಲಿ ನೀವು ವ್ಯೂ ಫೈಂಡರ್ ಅಲ್ಲಿ ನೋಡಬಹುದು ಹೆಂಗ್ ರಿಫ್ಲೆಕ್ಷನ್ ಕೊಡ್ತಾ ಇದೆ ಅಂತ. ಲೇಜಿ ಗ್ಲಾಸಸ್ ಅಂತ ಒಂದು ಬರ್ತಿತ್ತು, ಅದರಲ್ಲಿ ಡಯಾಗ್ನಲ್ ರಿಫ್ಲೆಕ್ಷನ್ ಕಾಣುತ್ತೆ. ಇದು ಕೂಡ ಅದೇ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಕಾಣುತ್ತೆ ಪ್ರೊಜೆಕ್ಟರ್ ಅಲ್ಲಿ. ಈ ಒಂದು ಸೌಂಡ್ ಬಾರ್ ಬರೀ 300 ರೂಪಾಯಿ ಕೊಡ್ತಾ ಇದಾರೆ. ಇದು ಯಾವ್ದೋ ಚೈನೀಸ್ ಬ್ರ್ಯಾಂಡು, ಬಟ್ ಸೌಂಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಒಂದು ಅಂಗಡಿಯಲ್ಲಿ ಐಪಾಡ್ ನ್ಯಾನೋ ನೋಡಿದೆ. ಇದು ಐಪಾಡ್ ಎರಾ ಮುಗಿಯೋ ಟೈಮಲ್ಲಿ ಬಂದಿದ್ದು. ಸೊ ಒಂಥರ ಲೇಟೆಸ್ಟೇ ಇದು. ಪ್ರೈಸ್ ಬಂದು 1200 ರೂಪಾಯಿ ಹೇಳ್ತಾ ಇದ್ರು, ಬಟ್ ಡಿಸ್ಪ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಮುಂದೆ ಒಂದು ಅಂಗಡಿಯಲ್ಲಿ ಲೆನೋವೋದು ಟ್ಯಾಬ್ ನೋಡಿದೆ. ಇದು ವರ್ಕಿಂಗ್ ಅಲ್ಲಿತ್ತು, ಬಟ್ ಇದು ಮೋಸ್ಟ್ಲಿ ತುಂಬಾನೇ ಹಳೆ ಮಾಡೆಲ್ ಅನ್ಸುತ್ತೆ. ಮೀಡಿಯಾ ಕನ್ಸಂಪ್ಷನ್ಗೆ ಇದು ಯೂಸ್ ಮಾಡ್ಕೋಬಹುದು. ಸೊ ಪ್ರೈಸ್ ಬಂದು 2500 ಅಂತ ಹೇಳ್ತಾ ಇದ್ರು. ಇದ್ಯಾವುದೋ ವ್ಯೂ ಫೈಂಡರ್ ತರ ಒಂದು ಡಿವೈಸ್ ಇತ್ತು. ಇದ್ರ ಬಗ್ಗೆ ನನ್ಗೆ ಅಷ್ಟೇನು ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಅಂಗಡಿಯಲ್ಲಿ ಒಂದಷ್ಟು DVD ಪ್ಲೇಯರ್ಸ್ ಹಾಕಿದ್ರು. ಇದರಲ್ಲಿ ಸ್ಯಾಮ್ಸಂಗ್ DVD ಪ್ಲೇಯರ್ ಸ್ವಲ್ಪ ನೋಡಕ್ಕೆ ಯೂನಿಕ್ ಆಗಿತ್ತು ಅಂತ ಎತ್ತಿ ನೋಡ್ತಾ ಇದ್ದೆ. ಇವೆಲ್ಲ ವರ್ಕಿಂಗ್ ಅಲ್ಲಿ ಇದ್ರೂ ಈ ಕಾಲದಲ್ಲಿ ಯಾರು ಯೂಸ್ ಮಾಡಲ್ಲ. ಇವಾಗ ನೀವು ಒಂದು ಆಂಡ್ರಾಯ್ಡ್ ಬಾಕ್ಸ್ ನ ನೋಡ್ಬೋದು. ಇದು ರೋಕೋ ಅನ್ನೋ ಬ್ರ್ಯಾಂಡ್. ಇದು ಅಂಗಡಿಯವರು ಇದು ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರು. ಸೊ ಪ್ರೈಸ್ ಬಂದು 700 ರೂಪಾಯಿ. ನಮ್ಮ ಫ್ರೆಂಡ್ ಒಬ್ರು ಇದನ್ನ ಪರ್ಚೇಸ್ ಮಾಡಿದ್ರು. ಹಾಗೆ ಅದೇ ಅಂಗಡಿಯಲ್ಲಿ ಆಂಟಿಕ್ ಕ್ಯಾಮ್ರಾ ಒಂದು ನೋಡಿದೆ. ಇದು ಫುಲ್ ಕೇಸ್ ಜೊತೆ ಇತ್ತು. ಓಪನ್ ಮಾಡಿ ನೋಡಿದ್ಮೇಲೆ ಇದರದ್ದು ಬಂಡವಾಳ ಗೊತ್ತಾಯ್ತು. ಕೆಳಗಡೆ ಫುಲ್ ತುಕ್ಕಿಡ್ತಿದೆ, ಬಟ್ ಇದನ್ನ ಶೋಕೇಶ್ ಅಲ್ಲಿ ಇಟ್ರೆ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಗೂಗಲ್ದು ಸ್ಮಾರ್ಟ್ ಹೋಮ್ ಒಂದಿತ್ತು. ಇದು ಫಸ್ಟ್ ಜನರೇಷನ್ ಡಿವೈಸ್. ಇವಾಗ ತಗೊಂಡ್ರೆ ವರ್ತ್ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಇದ್ರದ್ದು ಪ್ರೈಸ್ 1000 ರೂಪಾಯಿ ಅಂತ ಹೇಳ್ತಾ ಇದ್ರು. ಹಾಗೆ ಮುಂದೆ ಒಂದು ಅಂಗಡಿಯಲ್ಲಿ ಸೆಲ್ಯುಲರ್ ಫೋನ್ಸ್ ಇತ್ತು. ಇವೆಲ್ಲ ಇವಾಗ ಯೂಸ್ ಮಾಡಲ್ಲ, ಬಟ್ ತುಂಬಾ ಜನ ಈ ತರ ಫೋನ್ಸ್ ನ ಕಲೆಕ್ಟ್ ಮಾಡ್ತಾರೆ. ಪ್ರೈಸಸ್ ಬಂದು 300 ರೂಪಾಯಿ 400 ರೂಪಾಯಿ ಅಂತ ಹೇಳ್ತಾ ಇದ್ರು. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು BMW ಬೈಕ್ದು ಡಿಸ್ಪ್ಲೇ ಬೋರ್ಡು. ಸೊ ಆಟೋಮೊಬೈಲ್ ಸ್ಪೇರ್ಸ್ ಹುಡುಕ್ತಿರೋರಿಗೆ ಈ ತರ ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂತ ಹೇಳಕ್ಕೆ ಇದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಈ ತರ ಐಟಮ್ಸ್ ಸಿಗೋದು ಸ್ವಲ್ಪ ರೇರೆ, ಅಂಡ್ ಸಿಕ್ಕಿದ್ರು ಇದ್ರದ್ದು ಪ್ರೈಸ್ ಅಫೋರ್ಡಬಲ್ ಆಗಿರುತ್ತೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಡ್ರೋನ್ ಬ್ಯಾಟ್ರೀಸ್. ಆಲ್ಮೋಸ್ಟ್ 1000 to 1200 mAh ಇರುತ್ತೆ. ಈ ತರ ಬ್ಯಾಟ್ರೀಸ್ ಪ್ರೈಸಸ್ ತುಂಬಾ ಜಾಸ್ತಿ ಇದೆ ಆಚೆ. ಇಲ್ಲಿ ಬರೀ 50 ರೂಪಾಯಿ ಒಂದಕ್ಕೆ ಅಷ್ಟೇ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದು MP3 ಪ್ಲೇಯರ್. ನೆಕ್ಸ್ಟ್ ಬರೋ ಚಾಲೆಂಜ್ ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ MP3 ಪ್ಲೇಯರ್ಸ್ ನ ಕವರ್ ಮಾಡೋಣ ಅಂತ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ ಸೇಮ್. ಇದು ಅಷ್ಟೇ ಸ್ಯಾಮ್ಸಂಗ್ ಬ್ರ್ಯಾಂಡ್ದು MP3 ಪ್ಲೇಯರ್. ಮುಂದಿನ ವಾರ ಬರೋ ಸಂಡೇ ಬಜಾರ್ ವಿಡಿಯೋ ಅಲ್ಲಿ ಈ MP3 ಪ್ಲೇಯರ್ಸ್ ಅಲ್ಲಿ ಎಲ್ಲಾ ಬ್ರ್ಯಾಂಡ್ಸ್ದು MP3 ಪ್ಲೇಯರ್ಸ್ ನಾನು ಕವರ್ ಮಾಡ್ತೀನಿ. ಅದರಲ್ಲಿ ಆಪಲ್ ಕೂಡ ಕವರ್ ಆಗುತ್ತೆ. ಅದೇ ಅಂಗಡಿಯಲ್ಲಿ ಸೋನಿದು ವಾಕ್ಮ್ಯಾನ್ ಒಂದು ನೋಡ್ತಾ ಇದ್ದೆ. ನನ್ನ ಕಾಲೇಜ್ ಟೈಮಲ್ಲಿ ಈ ತರ ವಾಕ್ಮ್ಯಾನ್ಸ್ ತುಂಬಾನೇ ಫೇಮಸ್ ಆಗಿತ್ತು, ಬಟ್ ಆ ಟೈಮಲ್ಲಿ ಇದ್ರದ್ದು ಕಾಸ್ಟ್ ತುಂಬಾ ಜಾಸ್ತಿ ಇತ್ತು. ಇವಾಗ ಬರೀ 200 ರೂಪಾಯಿಗೆ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ. ಈ ಒಂದು ಮೊಬೈಲ್ ನ ನೀವು ನೋಡಬಹುದು. ಇದು ತುಂಬಾ ಯೂನಿಕ್ ಆಗಿದೆ, ಒಂಥರ ಕಲರ್ಫುಲ್ ಆಗಿ ಚೆನ್ನಾಗಿದೆ. ಇದನ್ನ ಆಲ್ರೆಡಿ ಒಬ್ರು ಪರ್ಚೇಸ್ ಮಾಡಿದ್ರು. ನಾವು ಪ್ರೈಸ್ ಕೇಳಕ್ ಹೋಗಿಲ್ಲ. ಚೆನ್ನಾಗಿದೆಯಲ್ಲ ಅಂತ ಅವ್ರ ಹತ್ರ ತಗೊಂಡು ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ.
ತುಂಬಾನೇ ಹಳೆ ಜನರೇಷನ್ ಕಿಂಡಲ್ ಈ ತರಾನೇ ಇತ್ತು. ಇದರಲ್ಲಿ ನಿಮ್ಗೆ ಕೀಪ್ಯಾಡ್ ಎಲ್ಲ ಬಂದ್ಬಿಡುತ್ತೆ. ಇವಾಗಿನ ಜನರೇಷನ್ ಅಲ್ಲಿ ಇರೋ ಕಿಂಡಲ್ಸ್ ಎಲ್ಲ ಟಚ್ ಸ್ಕ್ರೀನ್ ಬಂದ್ಬಿಡುತ್ತೆ ಕಂಪ್ಲೀಟ್ ಆಗಿ. ಈ ಒಂದು ಕಿಂಡಲಿನ ಕಾಸ್ಟ್ 500 ಅಂತ ಹೇಳ್ತಾ ಇದ್ರು. ನನ್ನ ಕೈಯಲ್ಲಿರೋದು ಡಿಸ್ಪ್ಲೇ ಡ್ಯಾಮೇಜ್ ಆಗಿದೆ, ನೋಡ್ಬೋದು ನೀವು. ಈ ಒಂದು ಡಿವೈಸ್ ನೋಡಿದ್ಮೇಲೆ ನೋಡಲೇಬೇಕು ಅಂತ ಎತ್ತಿ ನೋಡ್ತಾ ಇದ್ದೆ. ಇದು ಆಕ್ಚುಲಿ ಒಂದು USB ಹಬ್ಬು. ನಾನು ಇದನ್ನ ಸ್ಟಾರ್ಟಿಂಗ್ ಮೌಸ್ ಅನ್ಕೊಂಡೆ, ಬಟ್ ನೀವೇ ನೋಡಿ ಎಷ್ಟು ಯೂನಿಕ್ ಆಗಿ ವಿಚಿತ್ರವಾಗಿದೆ ಇದು. ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ, ಬರೀ 200 ರೂಪಾಯಿ. ಇದ್ಯಾವುದೋ ಸ್ಪೀಕರ್ ತರ ಇದೆಯಲ್ಲ ಅಂತ ಎತ್ತಿ ನೋಡ್ತಾ ಇದ್ದೆ, ಬಟ್ ಇದು ಸ್ಪೀಕರ್ ಅಲ್ಲ, ಇದು ಹೆಲ್ತ್ ಮಾನಿಟರ್ ತರ ಯಾವುದೋ ಒಂದು ಡಿವೈಸ್. ನಿಮಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಪಾರ್ಟ್ 1 ಅಲ್ಲಿ ಇಷ್ಟೇ. ಪಾರ್ಟ್ 2 ಅಲ್ಲಿ ಇದಕ್ಕಿಂತ ಅಮೇಜಿಂಗ್ ಆಗಿರೋ ಗ್ಯಾಜೆಟ್ಸ್ ನ ತೋರಿಸ್ತೀನಿ. ಟೈಮಿಂಗ್ ಕನ್ಸ್ಟ್ರೆನ್ಸ್ ಇಂದ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಟ್ ಪಾರ್ಟ್ 2 ವೆಡ್ನೆಸ್ಡೇ 6 PM ಗೆ ಅಪ್ಲೋಡ್ ಆಗುತ್ತೆ. ಅದನ್ನ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಅದರಲ್ಲಿ ಇನ್ನಷ್ಟು ಅಮೇಜಿಂಗ್ ಗ್ಯಾಜೆಟ್ಸ್ ಮತ್ತೆ ನಮ್ಮ ಚಾಲೆಂಜ್ ಅಲ್ಲಿ ಹೇಳ್ದಾಗೆ 3 ಸತ್ತೋಗಿರೋ ಗ್ಯಾಜೆಟ್ಸ್ ನಾನು ತೋರಿಸ್ತೀನಿ. ತುಂಬ ಜನ ಸಂಡೇ ಬಜಾರ್ ಅಡ್ರೆಸ್ ಕೇಳ್ತಾ ಇದ್ದೀರಾ. ಸಂಡೇ ಬಜಾರ್ ಅನ್ನೋದು ಒಂದು ಏರಿಯಾ ಇಲ್ಲ. ಸಂಡೇ ಬಜಾರ್ ಚಿಕ್ಕಪೇಟಲ್ಲಿ ಸಂಡೇಸಲ್ಲಿ ಹಾಕೋ ಮಾರ್ಕೆಟು. ಸೊ ಇದು ನೋಡಿದ್ರೆ ನೀವು ಚಿಕ್ಕಪೇಟ್ ಮೆಟ್ರೋ ಸ್ಟೇಷನಲ್ಲಿ ಆಪೋಸಿಟೇ ನೀವು ನೋಡ್ಬೋದು. ಚಿಕ್ಕಪೇಟ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಇದೆ, ಅಲ್ಲಿಂದ ರೈಟ್ ತಗೊಂಡ್ರೆ ನೀವು ಎಂಟೈರ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಸಿಗುತ್ತೆ ನಿಮಗೆ. ಹಾಗೆ ನೀವು ಈ ರೋಡಲ್ಲೇ ಸ್ಟ್ರೈಟ್ ಆಗೋದ್ರೆ ಒಂದು 4 ರೈಟ್ ಸಿಗುತ್ತೆ. ಆ 4 ರೈಟಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟೇ ಇರೋದು. ಸೊ ಬನ್ನಿ, ಚೆಕ್ ಮಾಡಿ. ಸಿ ಯು, ಬಾಯ್.